ಸರ್, ಮೊನ್ನೆ ನ್ಯೂಸ್ ಬುಲೆಟಿನ್ನಲ್ಲಿ ಇದೇ ಒಂದು ಪ್ರಕರಣದ ಬಗ್ಗೆ ನಾನು ಮಾತನಾಡ್ತಿರ್ಬೇಕಾದ್ರೆ ಹಿರಿಯರು ನನ್ನ ಜೊತೆ ಮಾತನಾಡ್ತಾ ಇದ್ರು. ನೋಡಪ್ಪ, ರಾಜ್ಯದಲ್ಲಿ 2 ತರಹದ ಮ್ಯಾಸಿವ್ ಪ್ರಕರಣಗಳು ನಡೆದು ಹೋಗಿದೆ. ಒಂದು ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್, ಮತ್ತೊಂದು ಧರ್ಮಸ್ಥಳದ ಈ ಹೆಣಹೂತ ಪ್ರಕರಣ. ಎರಡೂ ಕೂಡ ಮ್ಯಾಸಿವ್ ಪ್ರಕರಣ, ಅತಿ ದೊಡ್ಡ ಪ್ರಕರಣ. ನೋಡಿ, ಪ್ರಜ್ವಲ್ ಪ್ರಕರಣದಲ್ಲಿ ಹೆಂಗೆಲ್ಲ ಡೆವಲಪ್ಮೆಂಟ್ಗಳಾಯಿತು, ಎಷ್ಟು ಇನ್ಸ್ಟಂಟ್ ಆದಂಥ ತೀರ್ಪು ಬಂತು, ಶೀಘ್ರವಾದ ಏನು ನ್ಯಾಯದಾನ ಸಿಕ್ತು. ಆದರೆ ಅದೇ ತರಹದ ಮ್ಯಾಸಿವ್ ಪ್ರಕರಣ ಅಲ್ವಾ ಈ ಧರ್ಮಸ್ಥಳ ಪ್ರಕರಣ? ಸರ್ಕಾರದ ಭಾಗವಾಗಿರುವಂಥ ಉಪಮುಖ್ಯಮಂತ್ರಿಗಳು ತನಿಖೆ ನಡೀತಿರಬೇಕಾದ್ರೆ ಹೇಳ್ತಾರೆ, ನಮಗೆ SIT ರಚನೆ ಮಾಡೋದಕ್ಕೆ ಆಸಕ್ತಿ ಇರಲಿಲ್ಲ, ಎಡಪಂಥೀಯ ಸಂಘಟನೆಗಳು ನಮ್ಮನ್ನು ಬಹಳಷ್ಟು ಒತ್ತಡ ಹಾಕ್ತಾ ಇತ್ತು, ಹಾಗಾಗಿ ಇದು ಏನೋ ಷಡ್ಯಂತ್ರ ಆಗ್ತಾ ಇದೆ ಅಂತೇಳಿ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾರೆ. ಸರ್, ಅಲ್ಲ, ನಾನು ಗಮನಿಸಿರೋ ಪ್ರಕಾರ DK ಶಿವಕುಮಾರ್ ಅವರು ತುಂಬಾ ದೈವ ಭಕ್ತರು. ಅವರು ಎಲ್ಲ ಜ್ಯೋತಿಷಿಗಳು, ಮಠಾಧೀಶರು, ಈ ಥರ ಎಲ್ಲ ವಿಚಾರಗಳಿಗೆ ಎಲ್ರಿಗೂ ಸಹಾಯ ಮಾಡ್ತಾರೆ. ಆ ವಿಷಯದಲ್ಲಿ ಅವರು ಬಲವಾಗಿ ನಿಲ್ತಾರೆ. ಆಮೇಲೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ನಮಸ್ತೆ ಸದಾವತ್ಸಲೆ ಇರ್ಬೋದು, ಅಥವಾ ಬೇರೆ ದೇವಸ್ಥಾನ ಹಿಂದೂ ಧರ್ಮದ ವಿಚಾರಗಳಿರ್ಬೋದು, ಪ್ರಯಾಗದಲ್ಲಿ ಹೋಗಿ ಬಂದಿರೋದು, ಅವೆಲ್ಲ ಗಮನಿಸಿದಾಗ ಅವರು ಯಾಕಾಗಿ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರು, 2028 ರೆಡಿ ಆಗ್ತಾ ಇದ್ದಾರೆ ಏನೋ ಅನ್ನೋ ಥರ, ಅಥವಾ ಏನಾದರೂ ಅದರಲ್ಲಿ ಹಿತಾಸಕ್ತಿ ಇದೆಯೋ ಅಥವಾ ಧಾರ್ಮಿಕ ಹಿತಾಸಕ್ತಿ ಇದೆಯೋ ನಂಗೆ ಅರ್ಥ ಆಗ್ತಿಲ್ಲ. ಒಟ್ಟಲ್ಲಿ ಈಗಲಾದರೂ ಉಪಮುಖ್ಯಮಂತ್ರಿಗಳು ಅಷ್ಟು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಮುಖ್ಯಮಂತ್ರಿಗಳು ಬಿಟ್ಟರೆ ಎಲ್ಲ ಮಾತುಗಳನ್ನು, ಎಲ್ಲ ವಿಚಾರಗಳನ್ನು ರಾಜ್ಯದಲ್ಲಿ ನಡೆಸ್ತಾ ಇರೋರು ಉಪಮುಖ್ಯಮಂತ್ರಿಗಳು, ಅವರು ಸ್ವಲ್ಪ ಯೋಚನೆ ಮಾಡಿದರೆ ಸಮಾಜಕ್ಕೆ ಒಳಿತಾಗುತ್ತೆ. ಸ್ವಲ್ಪ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಬೇಕು. ಜವಾಬ್ದಾರಿ ಇಲ್ಲ ಅಂತ ನಾ ಹೇಳಲ್ಲ, ಆದರೂ ಸಹ ಯಾವುದೇ ಒಂದು ವಿಚಾರವನ್ನು ಕೈಗೆತ್ತಿಕೊಂಡು ಮಾತಾಡುವಾಗ, ಇವತ್ತು ಅವರು ಪತ್ರಿಕೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಏನು ಮಾತಾಡಿದ್ರು ಟೀಕೆ ಮಾಡ್ತಾರೆ, ನಾನು ಮಾತಾಡೋದೇ ಇಲ್ಲ, ನಾನು ಮಾತಾಡದೆ ಹೋದ್ರೆ ಮತ್ತೆ ಕೆಲಸ ಹೆಂಗೆ ಮಾಡೋದು, ನೀವು ಮಾತಾಡಲೇಬೇಕು, ಅದು ಸ್ವಲ್ಪ ಯೋಚಿಸಿ ಮಾತಾಡಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಯೋಚನೆ ಮಾಡಿ ಈ ಪ್ರಕರಣವನ್ನು ಒಂದು ಲಾಜಿಕಲ್ ಎಂಡ್ ತಗೊಂಡೋಗಿ, ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಗೃಹ ಇಲಾಖೆ ನಿಮಗೆ ಒಳಪಡುತ್ತಲ್ಲ, ಉಪಮುಖ್ಯಮಂತ್ರಿ ಆದ್ಮೇಲೆ ಗೃಹ ಇಲಾಖೆ ನಿಮಗೆ ಸಂಬಂಧಪಡೋದಿಲ್ವಾ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವ್ಯಾಪ್ತಿ ಗೃಹ ಇಲಾಖೆ ಬರೋದಿಲ್ವಾ? ನೀವು ಚರ್ಚೆ ಮಾಡಿ ಗೃಹ ಮಂತ್ರಿಗಳ ಜೊತೆಗೆ, ಅಧಿಕಾರಿಗಳ ಜೊತೆಗೆ, ಸರಿಯಾದ ರೀತಿಯಲ್ಲಿ ತನಿಖೆ ಕೈಗೊಳ್ಳಿ. SIT ಅಬಾಲಿಷನ್ ಯಾವುದೇ ಕಾರಣಕ್ಕೆ ಮಾಡಬಾರ್ದು, ಅವರು ಸಂಪೂರ್ಣವಾದ ವರದಿ ಕೊಡಲಿ. ಇದೊಂದೇ ಪ್ರಕರಣ ಅಲ್ಲ, ನಿಮ್ಮ ಆದೇಶದಲ್ಲಿ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಪ್ರಕರಣಗಳು SIT ವ್ಯಾಪ್ತಿಗೆ ಒಳಪಡುತ್ತೆ. ಆದರೆ ಕಾನೂನಿನ ಕೆಲವಾರು ಸಮಸ್ಯೆಗಳಿರೋದ್ರಿಂದ ಸೌಜನ್ಯ ಪ್ರಕರಣ ಒಳಪಡಲ್ಲ. ಆದರೆ ಈಗ ಅವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿರೋದ್ರಿಂದ, ಸೌಜನ್ಯ ಪ್ರಕರಣದಲ್ಲಿ SIT ಮುಂದೆ ಕಂಪ್ಲೇಂಟ್ ಅವ್ರ ತಾಯಿ ಲಾಡ್ಜ್ ಮಾಡಿರೋದ್ರಿಂದ, ಇದನ್ನು ತಾವು ಕಾನೂನಾತ್ಮಕ ಕೈಗೆತ್ಕೊಳ್ಳಿ, ನ್ಯಾಯಾಲಯದ ನಿರ್ದೇಶನಗಳನ್ನ ಪಡೀರಿ, ತನಿಖೆ ಮಾಡಿ. ಅಪರಾಧಿ ಸಿಗ್ತಾರೆ, ನನಗಂತೂ 100% ಭರವಸೆ ಇದೆ, ಸಿಗ್ತಾರೆ. ಅಪರಾಧಿ ಕಣ್ಣು ಮುಂದೆ ಓಡಾಡ್ತಿದ್ದಾರೆ, ಯಾಕೆ ಅವ್ರ ಮೇಲೆ ಕ್ರಮ ತಗೋಬಾರ್ದು? ಹಣ ಮತ್ತು ಅಧಿಕಾರ ಸೆಕೆಂಡ್ರಿ. ಲೆಟ್ ಅಸ್ ಇಂಪ್ಲಿಮೆಂಟ್ ದಿ ರೂಲ್ ಆಫ್ ಲಾ ಅಂಡ್ ಯು ಶುಡ್ ಅಪ್ಹೋಲ್ಡ್ ದಿ ಲಾ ಆಫ್ ದಿ ಲ್ಯಾಂಡ್. ದಟ್ಸ್ ಆಲ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.